ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲ ನಮ್ಮ ಮಹಾಸ್ಪರ್ಧಾಪರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ಕ್ಲಾಸ್ನಲ್ಲಿ GPSTR ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ಅಧ್ಯಯನ ಮಾಡ್ತಾ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ಟಾಪಿಕ್ಕನ್ನು ಅಥವಾ ಈ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡುವಾಗ ಮೊದಲಿಗೆ ಪ್ರಥಮವಾಗಿ ಮನೋವಿಜ್ಞಾನದ ಅರ್ಥವನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಶೈಕ್ಷಣಿಕ ಮನೋವಿಜ್ಞಾನವನ್ನು ತಿಳಿಯುವುದಕ್ಕಿಂತ ಮುಂಚೆ ಮನೋವಿಜ್ಞಾನವನ್ನು ಬೇಸಿಕ್ಕಾಗಿ ಸ್ವಲ್ಪ ನೋಡಿಕೊಂಡು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಹೋಗೋಣ. ಯಾಕೆಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆಯಾಗಿದೆ. ಮನೋವಿಜ್ಞಾನದ ಅಂಶಗಳನ್ನು ತೆಗೆದುಕೊಂಡು ಶಿಕ್ಷಣಕ್ಕೆ ಅಳವಡಿಸಿಕೊಂಡಾಗ ಅದು ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಇಲ್ಲಿ ಮನೋವಿಜ್ಞಾನದ ಅನ್ವಯಿಕ ಮನೋವಿಜ್ಞಾನವಾಗಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ಶೈಕ್ಷಣಿಕ ಮನೋವಿಜ್ಞಾನವು ಇದರ ಅನ್ವಯಿಕ ಶಾಖೆಯಾಗಿದೆ ಅಂತ ಕೇಳಿದ್ದಾರೆ. ಮನೋವಿಜ್ಞಾನದ ಅನ್ವಯಿಕ ಶಾಖೆಯಾಗಿದೆ. ಹಾಗಾದರೆ ಬನ್ನಿ, ಮನೋವಿಜ್ಞಾನದ ಅರ್ಥ. ಮನೋವಿಜ್ಞಾನ ಎಂಬ ಪದವು ಇಂಗ್ಲೀಷ್ ಪದವಾದ ಸೈಕಾಲಜಿ ಎಂಬ ಪದದಿಂದ ಬಂದಿದೆ. ಮನೋವಿಜ್ಞಾನ ಎಂಬ ಕನ್ನಡ ಪದ ಇಂಗ್ಲೀಷ್ ಪದವಾದಂಥ ಸೈಕಾಲಜಿ ಎಂಬ ಪದದಿಂದ ಬಂದಿದ್ದಾಗಿದೆ. ಸೈಕಾಲಜಿ ಎಂಬ ಇಂಗ್ಲೀಷ್ ಪದ ಸೈಕೆ ಮತ್ತು ಲೋಗಸ್ ಎಂಬ ಎರಡು ಗ್ರೀಕ್ ಪದಗಳಿಂದ ಬಂದಂಥ ಒಂದು ಶಬ್ದವಾಗಿದೆ. ಸೈಕಾಲಜಿ ಎಂಬ ಪದ ಸೈಕೆ ಮತ್ತು ಲೋಗಸ್, ಈ ಸೈಕೆ ಮತ್ತು ಲೋಗಸ್ ಎಂಬ ಎರಡು ಪದಗಳು ಗ್ರೀಕ್ ಪದಗಳಾಗಿವೆ. ಹಾಗಾದರೆ ಸೈಕ್ ಎಂದರೆ ಆತ್ಮ, ಲೋಗಸ್ ಎಂದರೆ ಅಧ್ಯಯನ. ಅಂದರೆ ಮನೋವಿಜ್ಞಾನ ಮೊದಲಿಗೆ ಆತ್ಮದ ಅಧ್ಯಯನ ಅಂತ ಪರಿಗಣಿಸಲಾಗಿತ್ತು. ಆತ್ಮದ ಅಧ್ಯಯನ ಅಂಥೇಳಿ ಮೊದಲಿಗೆ ಮನೋವಿಜ್ಞಾನವನ್ನು ಪರಿಗಣಿಸಲಾಗಿತ್ತು. ಮನೋವಿಜ್ಞಾನವನ್ನು ಮೊದಲಿಗೆ ತತ್ವಶಾಸ್ತ್ರದ ಒಂದು ಶಾಖೆಯಾಗಿ ಅಧ್ಯಯನ ಮಾಡಲಾಗುತ್ತಿತ್ತು. ಇದು ಕೂಡ ಇಂಪಾರ್ಟೆಂಟು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ. ಯಾವ ವಿಷಯದ ಅಡಿಯಲ್ಲಿ ಮನೋವಿಜ್ಞಾನವನ್ನು ಅಭ್ಯಸಿಸಲಾಗುತ್ತಿತ್ತು ಅಂತ ಕೇಳಿದರೆ, ತತ್ವಶಾಸ್ತ್ರದ ವಿಷಯದ ಅಡಿಯಲ್ಲಿ ಮನೋವಿಜ್ಞಾನವನ್ನು ಮೊದಲಿಗೆ ಅಭ್ಯಸಿಸಲಾಗ್ತಿತ್ತು. ತದನಂತರ ಇದೊಂದು ಪ್ರತ್ಯೇಕ ವಿಷಯವಾಯಿತು. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳನ್ನು ನೋಡೋದಾದರೆ, ಯಾಕೆ ಇಲ್ಲಿ ವ್ಯಾಖ್ಯೆಗಳನ್ನು ಡಿಸ್ಕಸ್ ಮಾಡೋಣ ಅಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೆಲವು ವ್ಯಾಖ್ಯೆಗಳ ಮೇಲೆ ಪ್ರಶ್ನೆಗಳು ಬಂದಿವೆ. ಇಲ್ಲಿ ಪ್ರಮುಖವಾದಂಥ ಕೆಲವು ವ್ಯಾಖ್ಯೆಗಳನ್ನು ನೋಡೋಣ. ಇಲ್ಲಿ ವುಡ್ವರ್ತ್ ಅನ್ನೋರು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಅಂದರೆ, ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡಿತು, ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ಅನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿತು. ಆದಾಗ್ಯೂ ಅದು ಒಂದು ವಿಧವಾದ ವರ್ತನೆ ಉಳ್ಳದ್ದಾಗಿದೆ ವುಡ್ವರ್ತ್ ಅವರ ಪ್ರಕಾರ. ಅಂದರೆ ಇಲ್ಲಿ ಮನೋವಿಜ್ಞಾನ ಮೊದಲಿಗೆ ಆತ್ಮದ ಅಧ್ಯಯನವಾಗಿತ್ತು, ತದನಂತರ ಅದು ಸರಿಯಲ್ಲ ಅಂತ ತಿಳಿದಾದ ಮೇಲೆ ಮನಸ್ಸಿನ ಅಧ್ಯಯನ ಅಂತ ಹೇಳಿದರು. ಮನಸ್ಸಿನ ಅಧ್ಯಯನ ಕೂಡ ಅಲ್ಲ ಅಂತ ಅಂದಾಗ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದರು. ಪ್ರಜ್ಞೆಯ ಅಧ್ಯಯನವೂ ಸರಿಯಲ್ಲ ಅಂದಾಗ ಕೊನೆಯದಾಗಿ ಮನೋವಿಜ್ಞಾನವನ್ನು ಪ್ರಸ್ತುತ ಇವತ್ತಿಗೆ ನಾವು ವರ್ತನೆಯ ಅಧ್ಯಯನ ಅಂತ ಪರಿಗಣಿಸಲಾಗಿದೆ. ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ. JB ವಾಟ್ಸನ್ ನೋಡ್ರಿ. ಹಾಗಾದರೆ ವರ್ತನೆ ಎಂಬ ಪದವನ್ನು ಹೆಚ್ಚಾಗಿ ಬಳಕೆಗೆ ತಂದಿದ್ದು, ಪುಷ್ಟೀಕರಿಸಿದ್ದು ಯಾರಪ್ಪ ಅಂದರೆ JB ವಾಟ್ಸನ್ ಎಂಬುವರು ಹೇಳಿದ್ದಾರೆ. ಮನೋವಿಜ್ಞಾನ ವರ್ತನೆಯ ಅಧ್ಯಯನವಾಗಿದೆ ಅಂತ. ಮಾನವನ ವರ್ತನೆ ಮತ್ತು ಮಾನವನ ಅಂತರ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ. ಮಾನವನ ವರ್ತನೆ ಮತ್ತು ಅವನ ಅಂತರ ಸಂಬಂಧಗಳ ಅಧ್ಯಯನ, ಇದನ್ನು ಕ್ರೋ ಆ್ಯಂಡ್ ಕ್ರೋ ಎಂಬ ಮನೋವಿಜ್ಞಾನಿ ಹೇಳಿದ್ದಾರೆ. ಸನ್ನಿವೇಶಗಳಿಗೆ ತೋರುವ ಪ್ರತಿಕ್ರಿಯೆಯನ್ನು ಕುರಿತು ಅಭ್ಯಸಿಸುವುದು ಸ್ಕಿನ್ನರ್ ಅವರು ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡ್ರಿ, ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬಂದಂಥ ಒಂದು ಎರಡು ಪ್ರಶ್ನೆಗಳನ್ನು ಏನು ನಾವು ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ ಅದರ ಮೇಲೆ ಬಂದಂಥ ಪ್ರಶ್ನೆಗಳೇನಿದೆ ಅಂತಂದರೆ, ಮನೋವಿಜ್ಞಾನವು ಇದರ ಅಧ್ಯಯನವಾಗಿದೆ. ಮನೋವಿಜ್ಞಾನವು ಇದರ ಅಧ್ಯಯನವಾಗಿದೆ. ಆಪ್ಷನ್ ಎ ಆತ್ಮ, ಮನಸ್ಸು, ವರ್ತನೆ, ಪ್ರಜ್ಞೆ. ಹಾಗಾದರೆ ಈಗಾಗಲೇ ನಾವು ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ, JB ವಾಟ್ಸನ್ ಅವರು ಮನೋವಿಜ್ಞಾನ ಎಂದರೆ ವರ್ತನೆ ಅಧ್ಯಯನವಾಗಿದೆ ಅಂತ ಹೇಳಿದರೆ, ಪ್ರಸ್ತುತ ಮನೋವಿಜ್ಞಾನ ವರ್ತನೆ ಅಧ್ಯಯನವಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ತನೆ ಸರಿಯಾದ ಉತ್ತರ. ಹಾಗೆ ಇಲ್ಲಿ ಎರಡನೇ ಪ್ರಶ್ನೆ ನೋಡ್ರಿ, ಪದವ್ಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನವೆಂದರೆ ವರ್ತನೆಯ ಅಧ್ಯಯನ, ಪ್ರಜ್ಞಾವಸ್ಥೆಯ ಅಧ್ಯಯನ, ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ. ಇಲ್ಲಿ ನೋಡ್ರಿ ಆಪ್ಷನ್ ಸರಿಯಾದ ಉತ್ತರ ವರ್ತನೆ ಅಧ್ಯಯನ ಆಗಲ್ಲ. ಯಾಕಂದರೆ ಪ್ರಶ್ನೆ ಪದವ್ಯುತ್ಪತ್ತಿಯ ಪ್ರಕಾರ ಅಂತ ಕೇಳಿದ್ದಾರೆ. ಅಂದರೆ ಪದವ್ಯುತ್ಪತ್ತಿಯ ಪ್ರಕಾರ ಅಂದರೆ ಮೊದಲಿಗೆ
ಪದ ಉತ್ಪತ್ತಿಯೊಂದಿಗೆ ಯಾವುದರ ಅಧ್ಯಯನ ಆಗಿತ್ತು? ಹಿಂದಿನ ಸ್ಲೈಡಲ್ಲಿ ವುಡ್ವರ್ತ್ ಅವರ ವಾಕ್ಯಲ್ಲಿ ನೋಡಿದ್ದೀವಿ, ಮೊದಲಿಗೆ ಆತ್ಮವನ್ನು ಕಳೆದುಕೊಂಡಿತು. ಅಂದರೆ ಇಲ್ಲಿ ಆಪ್ಷನ್ ಸಿ ಆತ್ಮದ ಅಧ್ಯಯನ ಸರಿಯಾದಂಥ ಉತ್ತರ. ಹೀಗೆ ತಾವು ಇಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಓದಿದರೆ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಮುಂಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈಸಿಯಾಗಿ ತಾವು ಉತ್ತರಿಸ್ತೀರ. ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂದರೆ, ವಾಟ್ಸನ್ ರವರು ಹೇಳುವಂತೆ ಈ ಕೆಳಗಿನದರ ಅಧ್ಯಯನವಾಗಿದೆ. ಮನೋವಿಜ್ಞಾನ ವಾಟ್ಸನ್ ರವರು ಹೇಳುವಂತೆ ಈ ಕೆಳಗಿನದರ ಅಧ್ಯಯನವಾಗಿದೆ. ಮನಸ್ಸು, ಆತ್ಮ, ವರ್ತನೆ, ಪ್ರಜ್ಞೆ. ಈಗಾಗಲೇ ತಾವೆಲ್ಲ ನೋಡಿದರೆ ವರ್ತನೆ. ವಾಟ್ಸನ್ ರವರು ಹೆಚ್ಚು ಪುಷ್ಟೀಕರಿಸಿದ್ದು ವರ್ತನೆ ಎಂಬ ಪದವನ್ನು ಹೆಚ್ಚು ಪುಷ್ಟೀಕರಿಸಿದ್ದು ವಾಟ್ಸನ್ ರವರು. ಅದವರು ವರ್ತನವಾದಿಗಳು ಆಗಿದ್ದಾರೆ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ವ್ಯಾಖ್ಯೆಗಳನ್ನು ತಾವೆಲ್ಲ ನೋಡಿದರೆ, ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ವ್ಯಾಖ್ಯೆಗಳನ್ನು ನೋಡೋದಾದರೆ, ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ. ಸ್ಕಿನ್ನರ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಒಂದು ಶಾಖೆ. ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ. ಇದನ್ನು ಕ್ರೋ ಆ್ಯಂಡ್ ಕ್ರೋ ಹೇಳಿದ್ದಾರೆ. ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಇದನ್ನು ಪೀಲ್ ಎಂಬ ಮನೋವಿಜ್ಞಾನಿ ಹೇಳಿದ್ದಾರೆ. ಹುಟ್ಟಿನಿಂದ ಪ್ರೌಢಾವಸ್ಥೆಯವರೆಗಿನ ವ್ಯಕ್ತಿಯ ವಿಕಾಸದ ವಿವಿಧ ಹಂತಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ. ಇದನ್ನು ಜಡ್ ಎಂಬ ಮನೋವಿಜ್ಞಾನಿಯಲ್ಲಿ ಹೇಳಿದ್ದಾರೆ. ಇನ್ನು ಇವತ್ತಿನ ಈ ಟಾಪಿಕಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯಗಳೇನೆಂದರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು. ಯಾಕಂದರೆ ಈ ವಿಧಾನಗಳ ಮೇಲೆ ಖಂಡಿತವಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಸೊ ಇವತ್ತಿನ ಈ ಒಂದು ವಿಡಿಯೋ ಸೆಷನ್ನಲ್ಲಿ ಮನೋವಿಜ್ಞಾನದ ವಿಧಾನಗಳು, ಅವುಗಳ ಪ್ರತಿಪಾದಕರು, ಅವುಗಳ ಬಗ್ಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಅಂತರಾವಲೋಕನ. ಅಂತರಾವಲೋಕನ ಪದ್ಧತಿಯನ್ನು ಪರಿಚಯಿಸಿದವರು ಎಡ್ವರ್ಡ್ ಬ್ರಾಡ್ಫೋರ್ಡ್ ಎಂಬ ಬ್ರಿಟಿಷ್ ಮನೋವಿಜ್ಞಾನಿ. ಅಂತರಾವಲೋಕನದ ಪ್ರತಿಪಾದಕರು ಅಂತ ಪ್ರಶ್ನೆಯನ್ನು ಕೇಳಿದರೆ ಎಡ್ವರ್ಡ್ ಬ್ರಾಡ್ಫೋರ್ಡ್ ಎಂಬಂಥ ಮನೋವಿಜ್ಞಾನಿ. ಇಲ್ಲಿ ಅಂತರಾವಲೋಕನವನ್ನು ಇಂಗ್ಲೀಷ್ನಲ್ಲಿ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಇಂಟ್ರೋಸ್ಪೆಕ್ಷನನ್ನು ಎರಡು ಪದಗಳಾಗಿ ವಿಂಗಡಿಸಿದಾಗ ಇಂಟ್ರೋ ಮತ್ತು ಸ್ಪೆಕ್ಷನ್ ಎಂಬ ಎರಡು ಪದಗಳನ್ನಾಗಿ ನಾವು ಡಿವೈಡ್ ಮಾಡಿಕೊಂಡ್ರೆ, ಇಂಟ್ರೋ ಅಂತಕ್ಕಂಥದ್ದು ಮತ್ತು ಸ್ಪೆಕ್ಷನ್ ಅಂತಕ್ಕಂಥದ್ದು. ಇಂಟ್ರೋ ಅಂದರೆ ಇನ್ವರ್ಡ್, ಸ್ಪೆಕ್ಷನ್ ಅಂದರೆ ಲುಕ್ಕಿಂಗ್. ಇನ್ವರ್ಡ್ ಲುಕ್ಕಿಂಗ್ ಅಂದರೆ ತನ್ನನ್ನು ತಾನು ಒಳಗೂ ನೋಡಿಕೊಳ್ಳುವುದು, ಅಥವಾ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸುವುದು. ನಮ್ಮ ವರ್ತನೆಗಳನ್ನು ನಾವೇ ಆಂತರಿಕವಾಗಿ ವಿಶ್ಲೇಷಣೆ ಮಾಡಿಕೊಂಡಾಗ ಇದನ್ನು ನಾವು ಅಂತರಾವಲೋಕನ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದ ಮಾಹಿತಿ ಏನಂದರೆ, ಮನೋವಿಜ್ಞಾನದಲ್ಲಿ ಬಳಸುತ್ತಿದ್ದಂಥ ಅತ್ಯಂತ ಹಳೆಯ ವಿಧಾನ ಇದಾಗಿದೆ. ಪ್ರಶ್ನೆ ಬರಬಹುದು, ಮನೋವಿಜ್ಞಾನದಲ್ಲಿ ಬಳಸ್ತಕ್ಕಂಥ ಅತ್ಯಂತ ಹಳೆಯ ವಿಧಾನ ಯಾವುದು ಅಂತ ಕೊಟ್ಟು ಪ್ರಾಯೋಗಿಕ ವಿಧಾನ, ವೀಕ್ಷಣಾ ವಿಧಾನ, ಅಂತರಾವಲೋಕನ ವಿಧಾನ, ಸಮೀಕ್ಷಾ ವಿಧಾನ ಈ ರೀತಿ ಕೇಳಿದಾಗ ನಿಮ್ಮ ಉತ್ತರ ಅಂತರಾವಲೋಕನ ಆಗಿರಬೇಕು. ಅಂತರಾವಲೋಕನ ಮನೋವಿಜ್ಞಾನದಲ್ಲಿ ಬಳಸ್ತಿರ್ತಕ್ಕಂಥ ಅತ್ಯಂತ ಹಳೆಯ ವಿಧಾನ. ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಅಂತರಾವಲೋಕನ ವಿಧಾನ. ಆಪ್ಷನ್ ಎ ವಸ್ತುನಿಷ್ಠ, ವ್ಯಕ್ತಿನಿಷ್ಠ, ಸಮಂಜಸ, ವಿಶ್ವಾಸಾರ್ಹ. ನೋಡಿ ಸರಿಯಾದ ಉತ್ತರ ಯಾವುದು? ಇದು ವಸ್ತುನಿಷ್ಠ ಅಲ್ಲ. ಯಾಕೆಂದರೆ ವ್ಯಕ್ತಿ ತನ್ನನ್ನು ತಾನೇ ವೀಕ್ಷಣೆ ಮಾಡ್ಕೊಳ್ಳೋದ್ರಿಂದ ಅವನು ವಸ್ತುನಿಷ್ಠವಾಗಿ ವೀಕ್ಷಣೆ ಮಾಡ್ಕೊಳ್ಬೋದು, ಮಾಡ್ಕೊಳ್ಳದೆ ಇರಬಹುದು. ಸಮಂಜಸನೂ ಅಲ್ಲ, ವಿಶ್ವಾಸಾರ್ಹನೂ ಅಲ್ಲ, ವ್ಯಕ್ತಿನಿಷ್ಠ. ನೋಡಿರಿ, ಅಂತರಾವಲೋಕನ ವಿಧಾನ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ವೀಕ್ಷಣೆಗೆ ಒಳಪಡಿಸಿಕೊಳ್ಳೋದ್ರಿಂದ ಇದು ವ್ಯಕ್ತಿನಿಷ್ಠವಾದಂಥ ವಿಧಾನ ಆಗಿರ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ವ್ಯಕ್ತಿನಿಷ್ಠ. ಇನ್ನು ಎರಡನೇದಾಗಿ ವೀಕ್ಷಣಾ ವಿಧಾನ. ಇದನ್ನು ಅವಲೋಕನ ವಿಧಾನ ಅಂತಲೂ ಕರೀತಾರೆ. ಜೆ.ಬಿ. ವಾಟ್ಸನ್ ಎಂಬ ವರ್ತನವಾದಿ ಈ ವಿಧಾನವನ್ನು ಹೆಚ್ಚು ಬೆಳಕಿಗೆ ತಂದನು. ನೋಡ್ರಿ, ವರ್ತನೆ ಎಂಬ ಪದವನ್ನು ಪುಷ್ಟೀಕರಿಸಿದಂಥವನು, ಹೆಚ್ಚು ಬೆಳಕಿಗೆ ತಂದಂಥವನು ಕೂಡ ವಾಟ್ಸನ್. ಅದೇ ರೀತಿಯಾಗಿ ವೀಕ್ಷಣಾ ವಿಧಾನ, ಅವಲೋಕನ ವಿಧಾನವನ್ನು ಬಳಕೆಗೆ ತಂದಂಥವನು, ಅದರ ಪ್ರತಿಪಾದಕ ಜೆ.ಬಿ. ವಾಟ್ಸನ್. ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣೆ ಎನ್ನುವರು.
ತರಗತಿಯ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ವೀಕ್ಷಿಸುವ ಮೂಲಕ ಅವರ ಹಲವಾರು ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿಯಬಹುದು. ಇದು ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳಬಹುದು. ನೋಡ್ರಿ, ಒಬ್ಬ ತರಗತಿಯ ಶಿಕ್ಷಕರಾಗಿ ನಾವು ವಿದ್ಯಾರ್ಥಿಗಳನ್ನು ಅವಲೋಕನ ಮಾಡುವುದರ ಮುಖಾಂತರ ಅವರ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿದು ಅದಕ್ಕೆ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇದೊಂದು ಅವಲೋಕನ ವಿಧಾನ ಸೂಕ್ತವಾದಂಥ ವಿಧಾನವಾಗಿದೆ. ಇನ್ನು ವೀಕ್ಷಣಾ ವಿಧಾನದ ವಿಧಗಳು. ಈ ವೀಕ್ಷಣಾ ವಿಧಾನದಲ್ಲಿ ಮತ್ತೆ ಕೆಲವೊಂದಿಷ್ಟು ವಿಧಗಳು ಬರ್ತವೆ. ಅದರ ಬಗ್ಗೆ ನೋಡೋದಾದರೆ, ಪೂರ್ವ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮೊದಲನೇ ವಿಧಾನ. ಪೂರ್ವ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಹೀಗಂದರೆ, ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅಂತಹ ವ್ಯಕ್ತಿಯ ನಿರ್ದಿಷ್ಟ ವರ್ತನೆಗಳನ್ನು ವೀಕ್ಷಿಸುವ ವಿಧಾನ. ಅಂದರೆ ಇಲ್ಲಿ ಒಂದು ಪ್ರಯೋಗಶಾಲೆಯಲ್ಲಿ ಪೂರ್ವ ನಿಯಂತ್ರಿತವಾಗಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಅದರೊಳಗೆ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ವೀಕ್ಷಣೆ ಮಾಡಿದರೆ, ಅಂದರೆ ಈ ವಿಧಾನ ತರಗತಿ ಶಿಕ್ಷಕರಿಗೆ ಹೆಚ್ಚು ಉಪಯುಕ್ತ ಅಲ್ಲ. ಯಾಕಂದರೆ ಇದು ಮನೋವೈದ್ಯರು ರೋಗಿಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ವಿಧಾನ. ಇನ್ನು ಎರಡನೇದಾಗಿ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂದರೆ ವೀಕ್ಷಕ ವೀಕ್ಷಣೆಗೊಳಪಡುವ ಗುಂಪಿನ ಒಂದು ಭಾಗವಾಗಿ ಪಾಲ್ಗೊಳ್ಳುತ್ತಾನೆ. ಇಲ್ಲಿ ವೀಕ್ಷಣೆ ಮಾಡ್ತಕ್ಕಂಥವರು ವೀಕ್ಷಣೆ ಮಾಡುವ ಗುಂಪಿನ ಒಂದು ಸದಸ್ಯರಾಗಿ ತಾವೇ ಪಾಲ್ಗೊಳ್ತಾರೆ. ಉದಾಹರಣೆಗೆ, ಶಿಕ್ಷಕ ವಿದ್ಯಾರ್ಥಿಗಳೊಂದಿಗೆ ಒಂದು ವಾಲಿಬಾಲ್ ಆಟವಾಡಿ ನಂತರ ತಂಡ ರಚನೆ ಮಾಡುವುದು. ಇದು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಂತ ಮೂರನೇ ವಿಧಾನ. ಇದು ವೀಕ್ಷಣೆಗೊಳಪಡುವವರಿಗೆ ತಮ್ಮ ವರ್ತನೆಯನ್ನು ವೀಕ್ಷಿಸುತ್ತಿದ್ದಾರೆ ಎಂದು ತಿಳಿಯುವುದಿಲ್ಲ. ಯಾರು ವೀಕ್ಷಣೆಗೊಳಪಡ್ತಾರೆ ಅಂದರೆ ಮಕ್ಕಳು ವೀಕ್ಷಣೆಗೊಳಪಡ್ತಾರೆ ಅಂತ ಅಂದ್ಕೊಂಡ್ರೆ ಅವರಿಗೆ ಶಿಕ್ಷಕರು ನಮ್ಮನ್ನು ವೀಕ್ಷಿಸ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಯಾವ ರೀತಿ ಆಟದ ಮೈದಾನದಲ್ಲಿ ಶಿಕ್ಷಕರು ವೀಕ್ಷಿಸ್ತಿರ್ತಾರೆ, ತರಗತಿ ಕೋಣೆಯಲ್ಲಿ ಶಿಕ್ಷಕರು ವೀಕ್ಷಿಸ್ತಿರ್ತಾರೆ, ಬಟ್ ಅದು ಮಕ್ಕಳಿಗೆ ಶಿಕ್ಷಕರು ನಮ್ಮನ್ನು ಒಂದು ಉದ್ದೇಶದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಇದನ್ನು ನಾವು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಂತ ಕರಿತೀವಿ. ಪ್ರಾಯೋಗಿಕ ವಿಧಾನ ಮೂರನೇ ವಿಧಾನ. ಇದರ ಒಂದು ಪ್ರತಿಪಾದಕರು ವಿಲ್ ಹೆಲ್ಮ್ ವುಂಟ್. ಪ್ರಾಯೋಗಿಕ ವಿಧಾನವನ್ನು ಕಂಡುಹಿಡಿದವರು ವಿಲ್ ಹೆಲ್ಮ್ ವುಂಟ್. ವಿಲ್ ಹೆಲ್ಮ್ ವುಂಟ್ ಎಂಬ ಜರ್ಮನ್ ಮನೋವಿಜ್ಞಾನಿ 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ತೆರೆದು ಪ್ರಾಯೋಗಿಕ ವಿಧಾನಕ್ಕೆ ಹೆಚ್ಚು ಪ್ರಚಾರವನ್ನು ನೀಡಿದರು. ವೈಜ್ಞಾನಿಕ ಮತ್ತು ವಸ್ತುನಿಷ್ಠತೆ ಹೊಂದಿರುವ ವರ್ತನೆಯ ಅಧ್ಯಯನವಾದ ಮನೋವಿಜ್ಞಾನಕ್ಕೆ ವಿಜ್ಞಾನದ ಮಹತ್ವವನ್ನು ತಂದುಕೊಟ್ಟಂಥ ಒಂದು ವಿಧಾನ. ವಿಜ್ಞಾನದ ಮಹತ್ವವನ್ನು ತಂದುಕೊಟ್ಟಂಥ ವಿಧಾನ. ಮನೋವಿಜ್ಞಾನಕ್ಕೆ ವಿಜ್ಞಾನದ ಮಹತ್ವವನ್ನು ತಂದುಕೊಟ್ಟಂಥ ಒಂದು ವಿಧಾನ ಯಾವುದಂದರೆ ಪ್ರಾಯೋಗಿಕ ವಿಧಾನ. ಪ್ರಾಯೋಗಿಕ ವಿಧಾನದಲ್ಲಿ ನಾವು ಮತ್ತೆ ಎರಡು ವಿನ್ಯಾಸಗಳನ್ನು ಕಾಣ್ತೀವಿ. ಒಂದು ನಿಯಂತ್ರಿತ ಪರೀಕ್ಷಾ ವಿಧಾನ, ಇನ್ನೊಂದು ನಿಯಂತ್ರಿತ ಗುಂಪಿನ ವಿಧಾನ. ಇಲ್ಲಿ ಎರಡು ಪರೀಕ್ಷೆಗೆ ವ್ಯತ್ಯಾಸ ಇದೆ. ನಿಯಂತ್ರಿತ ಪರೀಕ್ಷಾ ವಿಧಾನ ಅಂದರೆ ಒಂದೇ ಗುಂಪನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ನೈದಾನಿಕವಾಗಿ ಮೊದಲಿಗೆ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಒಂದು ವಿಷಯದ ಮೇಲೆ. ತದನಂತರ ಆ ವಿಷಯದ ಮೇಲೆ ಅವರಿಗೆ ತರಬೇತಿ ಕೊಟ್ಟು ಅದೇ ಗುಂಪಿಗೆ ಮತ್ತೆ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಮೊದಲಿನ ಪರೀಕ್ಷೆಗೂ ನಂತರದ ಪರೀಕ್ಷೆಗೂ ಅವರಲ್ಲಿ ಕಂಡುಬಂದಂಥ ಸುಧಾರಣೆಗಳನ್ನು ವಿಶ್ಲೇಷಣೆ ಮಾಡೋದು. ಆದರೆ ಎರಡನೇದು ನಿಯಂತ್ರಿತ ಗುಂಪಿನ ವಿಧಾನ ಅಂದರೆ ಇಲ್ಲಿ ಎರಡು ಗುಂಪುಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಒಂದು ಪ್ರಾಯೋಗಿಕ ಗುಂಪು, ಎರಡನೇದು ನಿಯಂತ್ರಿತ ಗುಂಪು. ಅಂದರೆ ಪ್ರಾಯೋಗಿಕ ಗುಂಪಿಗೆ ಏನು ಮಾಡ್ತಾರೆ, ಮೊದಲಿಗೆ ನೈದಾನಿಕ ಪರೀಕ್ಷೆಯನ್ನು ಕೊಟ್ಟು ನಂತರ ಆ ವಿಷಯದ ಮೇಲೆ ಅವರಿಗೆ ತರಬೇತಿಯನ್ನು ನೀಡಿ, ಅಂದರೆ ಒಂದು ಪರಿಸರ ವಿಷಯವನ್ನು ತೆಗೆದುಕೊಂಡಾಗ ಮೊದಲ ಅವರಿಗೆ ತರಬೇತಿಯನ್ನು ನೀಡಿದ ಒಂದು ಪರೀಕ್ಷೆ, ನಂತರ ಪರಿಸರದ ಬಗ್ಗೆ ತರಬೇತಿಯನ್ನು ನೀಡಿ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಾಗ ತರಬೇತಿಯ ನಂತರ ಅವರ ಪರೀಕ್ಷೆಯಲ್ಲಿ ಉಂಟಾದಂಥ ಬದಲಾವಣೆ ಅಥವಾ ಇಂಪ್ರೂವ್ಮೆಂಟು ಅದನ್ನು ನೋಡ್ಕೊಳ್ಳೋದು. ಆದರೆ ನಿಯಂತ್ರಿತ ಗುಂಪು ಅಂದರೆ ಅವರಿಗೆ ಮೊದಲಿಗೇನು ಪರೀಕ್ಷೆ ತೆಗೆದುಕೊಳ್ತಾರೆ, ನಂತರ ತರಬೇತಿ ಕೊಡದೇನೂ ಪರೀಕ್ಷೆ ತೆಗೆದುಕೊಳ್ತಾರೆ. ಈ ಎರಡೂ ಗುಂಪುಗಳ ನಡುವೆ, ಪ್ರಾಯೋಗಿಕ ಗುಂಪು ಮತ್ತು ನಿಯಂತ್ರಿತ ಗುಂಪುಗಳ ನಡುವೆ ಅಭಿವೃದ್ಧಿಯಲ್ಲಿ ಯಾವ ರೀತಿ ವ್ಯತ್ಯಾಸ ಆಯಿತು ಅನ್ನೋದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗಿದೆ. ಈ ರೀತಿಯಾಗಿ ಇಲ್ಲಿ ನಾವು ಪ್ರಾಯೋಗಿಕ ವಿಧಾನದಲ್ಲಿ ಎರಡು ವಿನ್ಯಾಸಗಳನ್ನು ಕಾಣ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಹಿಂದಿನ TET ಅಥವಾ GPSTR ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದ ಪ್ರಶ್ನೆಗಳನ್ನು ನೋಡೋದಾದರೆ, ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ವಿಲಿಯಂ ಜೇಮ್ಸ್, ಸಿಗ್ಮಂಡ್ ಫ್ರಾಯ್ಡ್, ವುಡ್ವರ್ತ್, ವಿಲ್ ಹೆಲ್ಮ್ ವುಂಟ್. ಈಗಾಗಲೇ ನೀವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದಿರಿ. ಸರಿಯಾದ ಉತ್ತರ ವಿಲ್ ಹೆಲ್ಮ್ ವುಂಟ್. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ವಿಲ್ ಹೆಲ್ಮ್ ವುಂಟ್. ಎರಡನೇ ಪ್ರಶ್ನೆ, ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು. ಮಿನ್ನೆಸೋಟ, ಪ್ಯಾರಿಸ್, ಫ್ರಾಂಕ್ಫರ್ಟ್, ಲಿಪ್ಜಿಗ್. ಈಗಾಗಲೇ ತಾವು ನೋಡಿದಿರಿ. ಆಪ್ಷನ್ ಡಿ ಲಿಪ್ಜಿಗ್ ಸರಿಯಾದ ಉತ್ತರ. ನಾಲ್ಕನೇ ವಿಧಾನ ವ್ಯಕ್ತಿ ಅಧ್ಯಯನ.
DFD ಬುಕ್ಸ್ ಎಂಬ ತಜ್ಞರು ಈ ವಿಧಾನವನ್ನು ಬಳಕೆಗೆ ತಂದರು. ವ್ಯಕ್ತಿ ಅಧ್ಯಯನವನ್ನು ಬಳಕೆಗೆ ತಂದಂಥ ಮನೋವಿಜ್ಞಾನಿ DFD ಬುಕ್ಸ್. ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ಒಳಗೊಂಡಿದೆ. ತರಗತಿಯ ವಿದ್ಯಾರ್ಥಿ ಶಾಲಾ ಕಲಿಕೆಯಲ್ಲಿ ಸಂಪೂರ್ಣ ನಿರಾಸಕ್ತನಾಗಿದ್ದರೆ, ಬಾಲಾಪರಾಧಿಯಾಗಿದ್ದರೆ, ನಿರ್ದಿಷ್ಟ ಕಲಿಕೆಯಲ್ಲಿ ಹಿಂದುಳಿದಿದ್ದರೆ, ಸಂವೇಗಾತ್ಮಕ ಸಮಸ್ಯೆಗಳನ್ನು ಹೊಂದಿದ್ದರೆ ವ್ಯಕ್ತಿ ಅಧ್ಯಯನ ಸರಿಯಾದ ವಿಧಾನವಾಗಿದೆ. ನೋಡಿರಿ, ಶಾಲಾ ತರಗತಿ ವಿದ್ಯಾರ್ಥಿಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆ ಇರ್ಬೋದು, ಬಾಲಾಪರಾಧಿಯಾಗಿರಬಹುದು, ಕಲಿಕೆಯಲ್ಲಿ ತೀರಾ ಹಿಂದುಳಿದಿರುವಂಥ ಈ ರೀತಿ ಅನೇಕ ಸಮಸ್ಯೆಗಳನ್ನು ಎದುರಿಸುವಂಥ ವಿದ್ಯಾರ್ಥಿಗಳನ್ನು ನಾವು ಪರಿಹಾರ ಕ್ರಮಗಳನ್ನು ಕಂಡುಕೊಳ್ಳಲಿಕ್ಕೆ ವ್ಯಕ್ತಿ ಅಧ್ಯಯನ ಸರಿಯಾದಂಥ ವಿಧಾನವಾಗಿದೆ. ವ್ಯಕ್ತಿ ಅಧ್ಯಯನ ಮಾಡಲಿಕ್ಕೆ ಕೆಲವೊಂದಿಷ್ಟು ಹಂತಗಳಲ್ಲಿ ಇದ್ದಾವೆ. ಸಮಸ್ಯೆಯನ್ನು ಗುರುತಿಸುವಿಕೆ. ಮೊದಲು ಆ ವಿದ್ಯಾರ್ಥಿಯಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಗುರುತಿಸುವುದು. ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ, ಆ ವಿದ್ಯಾರ್ಥಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವುದು. ಅಂದರೆ ಅವರ ಮನೆತನ ಹಿನ್ನೆಲೆ, ಸಮಾಜ, ಸುತ್ತಮುತ್ತಲಿನ ವಾತಾವರಣ. ನಂತರ ದತ್ತಾಂಶಗಳ ವಿಶ್ಲೇಷಣೆ. ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಮೇಲೆ ನಾವೇನು ಮಾಹಿತಿಯನ್ನು ಸಂಗ್ರಹಿಸಿರ್ತೇವೆ ಅವುಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ವಿಶ್ಲೇಷಣೆ ಮಾಡಿದ ಮೇಲೆ ಸಮಸ್ಯೆಗೆ ಕಾರಣ ಕಂಡುಹಿಡಿಯುವುದು. ಹಾಗಾದರೆ ಆ ವಿದ್ಯಾರ್ಥಿ ಬಾಲಾಪರಾಧಿಯಾಗಿದ್ದರೆ ಯಾಕೆ ಆದ ಅನ್ನುವ ಒಂದು ಕಾರಣವನ್ನು ಕಂಡುಹಿಡಿಯೋದು. ಪರಿಹಾರ ಕ್ರಮವನ್ನು ಕಂಡುಕೊಳ್ಳೋದು. ನಿವಾರಣೋಪಾಯ. ಕೊನೆಯದಾಗಿ ಆ ಬಾಲಾಪರಾಧಿಯಾಗಲಿಕ್ಕೆ ಕಾರಣ ಮತ್ತು ಅದಕ್ಕೆ ಪರಿಹಾರ ತಿಳಿಸಿ ಅವನನ್ನು ಅದರಿಂದ ಹೊರಗೆ ತರಲಿಕ್ಕೆ ನಿವಾರಣೋಪಾಯ ಕ್ರಮವನ್ನು ಕಂಡುಕೊಳ್ತಂಥದ್ದು. ಇದು ವ್ಯಕ್ತಿ ಅಧ್ಯಯನದ ಹಂತಗಳಾಗಿವೆ. ನೋಡ್ರಿ, ಹೇಳಿದ್ರೆ ಒಂದು ಪ್ರಶ್ನೆ ಬಂದಿದೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ. ಈಗಾಗಲೇ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ನೋಡಿದ್ವಿ. ಅಂತರ್ವೀಕ್ಷಣೆ, ವೀಕ್ಷಣೆ, ಪ್ರಾಯೋಗಿಕ, ವ್ಯಕ್ತಿ ಅಧ್ಯಯನ. ಇಲ್ಲಿ ಅಂತರ್ವೀಕ್ಷಣೆ, ವೀಕ್ಷಣೆ, ಪ್ರಾಯೋಗಿಕ ಇವು ಸಮಸ್ಯಾತ್ಮಕ ವ್ಯಕ್ತಿಯನ್ನು ಅಧ್ಯಯನ ಮಾಡಲಿಕ್ಕೆ ಸರಿಯಾದಂಥ ವಿಧಾನಗಳಲ್ಲ. ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ ಇದು ಸರಿಯಾದಂಥ ಉತ್ತರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವಿಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖವಾದಂಥ ವಿಧಾನಗಳು. ಇನ್ನೂ ಇವೆ, ಅವುಗಳನ್ನು ಮತ್ತೆ ನಾವು ಚರ್ಚೆ ಮಾಡೋಣ. ಇವು ಪ್ರಮುಖವಾಗಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ವಿಧಾನಗಳಾಗಿವೆ. ನಮ್ಮ ಮುಂದಿನ ವಿಡಿಯೋಗಳಲ್ಲಿಯೂ ಕೂಡ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಂತವಾಗಿ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯೊಂದಿಗೆ ತಮ್ಮೊಂದಿಗೆ ಚರ್ಚೆ ಮಾಡ್ತೇವೆ. ತಾವು ಕೂಡ ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಿಪ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.